ಹಿಜ್ಜಾ ತಿಂಗಳಂತ ಹೇಳಲಾಗುತ್ತದೆ. ಯಾವ ತಿಂಗಳ ಇದೆ? ಜಿಲ್ ಹಿಜ್ಜಾ ಕೊನೆಯ ತಿಂಗಳ. ನಮ್ಮ ಇಸ್ಲಾಮಿನ ಇದು ಕೊನೆಯ ತಿಂಗಳ, ಜಿಲ್ ಹಿಜ್ಜಾ ತಿಂಗಳಂತಿದೆ. ಅಲ್ಲಾಹನ ಸಮೀಪವು 4 ತಿಂಗಳ ಏನಿದೆ ಶ್ರೇಷ್ಠವಾದ ತಿಂಗಳುಗಳಿದೆ. ಎಷ್ಟು ತಿಂಗಳುಗಳಿದೆ? 4 ತಿಂಗಳುಗಳು ಅತಿ ಶ್ರೇಷ್ಠವಾದ ಒಳ್ಳೆಯದ ತಿಂಗಳಂತ ಹೇಳಲಾಗಿದೆ. ಮೊದಲನೇ ತಿಂಗಳ ಯಾವುದು? ರಜಬ್ನ ತಿಂಗಳ. ಯಾವ್ದಿದೆ? ರಜಬ್ನ ತಿಂಗಳ. ಎರಡನೇದು ಜಿಲ್ ಹಿಜ್ಜಾ. ಯಾವ್ದಿದೆ? ಜಿಲ್ ಹಿಜ್ಜಾ. ಮೂರನೇದು ಹೇಳಿದ್ದಾರೆ ಮುಹರ್ರಂ. ಯಾವ್ದಿದೆ? ಮುಹರ್ರಂ ಅಂತ ಹೇಳಿದ್ದಾರೆ. ಮತ್ತು 4ನೇ ತಿಂಗಳ ಬಗ್ಗೆ ಇಲ್ಲಿ ತನಕ ಬಂದಿದೆ ಜಿಲ್ ಕಾಯಿದಾ. ಯಾವ್ದಿದೆ? ಜಿಲ್ ಕಾಯಿದಾ. ರಜಬ್, ಜಿಲ್ ಹಿಜ್ಜಾ, ಮುಹರ್ರಂ, ಜಿಲ್ ಕಾಯಿದಾ. ಈ 4 ತಿಂಗಳ ಅತಿ ಶ್ರೇಷ್ಠವಾದ ತಿಂಗಳ ಅಂತ ಹೇಳಲಾಗಿದೆ. ಈಗ ಆ ತಿಂಗಳುಗಳಲ್ಲಿ ಒಂದ್ ತಿಂಗಳ ನಮ್ಗೆ ಸಿಕ್ತಿಲ್ಲ, ಜಿಲ್ ಹಿಜ್ಜಾ ತಿಂಗಳ. ಯಾರಾದ್ರೂ ಕೇಳಲಿ, ಈ ಕೊನೆಯ ತಿಂಗಳ ಬಕ್ರೀದ್ ತಿಂಗಳ ಏಕೆ ನೀವು ನೆನಪು ಮಾಡ್ತೀರಾ? ಈ ತಿಂಗಳ ಏನಾಗಿದೆ? ಏನಂತ ಹೇಳ್ಬೇಕು ನಾವು ಉತ್ತರದಲ್ಲಿ? ಒಂದೇ ಮಾತು ಹೇಳ್ಬೇಕು, ಈ ತಿಂಗಳ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಈ ರೀತಿ ಅವರು ತನ್ನ ಮಗನಿಗೆ ತಗೊಂಡು ಹೋಗಿ ಅವ್ರು ಈ ರೀತಿ ಪರೀಕ್ಷೆ ಅಲ್ಲಾಹ್ ಪರೀಕ್ಷೆ ತಗೊಳಕ್ ಹೊಂದಿದ್ದ. ಈ ರೀತಿ ನಮ್ಮ ಮಗನಿಗೆ ಅಲ್ಲಾಹನ ಬಾಲಿ ಕುರ್ಬಾನಿ ಕೊಡೋದಕ್ಕೆ ಹೋಗಿದ್ರು. ಈ ತಿಂಗಳಲ್ಲಿ ಎಷ್ಟೋ ಜನರು ಹಜ್ಜಿಗೆ ಹೋಗುತ್ತಾರೆ. ಈ ತಿಂಗಳ ಅತಿ ಶ್ರೇಷ್ಠವಾದ ತಿಂಗಳ. ಈ ತಿಂಗಳದ ಬಗ್ಗೆ ಬಹಳಷ್ಟು ಪ್ರತಿಫಲ ಬಂದಿದೆ, ಪುಣ್ಯದ ಬಗ್ಗೆ ಬಂದಿದೆ. ನಮ್ಮ ಇಸ್ಲಾಂ ಧರ್ಮದಲ್ಲಿ ಈ ತಿಂಗಳಿಗೆ ಅತಿ ಜಾಸ್ತಿ ಗೌರವ ಮರ್ಯಾದೆಯನ್ನು ಕೊಟ್ಟು ಈ ತಿಂಗಳ ಅತಿ ಜಾಸ್ತಿ ಪ್ರಾರ್ಥನೆ ಮಾಡುತ್ತಾರೆ. ಇನ್ನು ಎಲ್ಲಾರು ಜನರು ಈ ತಿಂಗಳ ಬಗ್ಗೆ ವಿಶ್ವಾಸ ಇಡಬೇಕು. ಈ ತಿಂಗಳಲ್ಲಿ ಒಳ್ಳೆವಾದ ಕೆಲಸ ಮಾಡಿದ್ರೆ ಏನ್ ಸಿಗುತ್ತದೆ? ಒಂದು ಹಿಕಾತ್ ಕೊಡುತ್ತೇನೆ. ಅತಾ ಬಿನ್ ಅಬೂ ರುಬಹ್ ರದಿಯಲ್ಲಾಹು ವರದಿದೆ. ಇವರು ಹೇಳುತ್ತಾರೆ, ರಸೂಲುಲ್ಲಾಹ ಹಜರತ್ ಆಯಿಷಾ ಸಿದ್ದಿಕಾ ರದಿಯಲ್ಲಾಹು ತಆಲಾ ಅನ್ಹಾ ವರದಿದೆ. ಇವರು ಹೇಳ್ತಾರೆ, ರಸೂಲನ ಬಾರ್ಗನಲ್ಲಿ ಒಂದು ವ್ಯಕ್ತಿಯ ಸಂದೇಶ ತಗೊಂಡು ಬಂದ್ರು. ಒಬ್ಬ ವ್ಯಕ್ತಿ ಇದ್ದ ರಸೂಲುಲ್ಲಾಹನ ಕಾಲದಲ್ಲಿ. ಆ ವ್ಯಕ್ತಿ ಹಾಡುವನ್ನು ಜಾಸ್ತಿ ಕೇಳ್ತಿದ್ದ. ಏನ್ ಮಾಡ್ತಿದ್ದ? ಹಾಡುವನ್ನು ಜಾಸ್ತಿ ಕೇಳ್ತಿದ್ದ. ಹೇಗೆ ಇದು ಜಿಲ್ ಹಿಜ್ಜಾ ತಿಂಗಳದು ಚಂದ್ರನ ಕಂಡು ಬರ್ತಿತ್ತು, ಆ ವ್ಯಕ್ತಿ ಹಾಡು ಕೇಳೋದು ಬಿಟ್ಟು, ಪಾಪದ ಕೆಲಸ ಬಿಟ್ಟು ಏನ್ ಮಾಡ್ತಿದ್ದ? 10 ದಿನ ಜಿಲ್ ಹಿಜ್ಜಾದು ಮೊದಲೇ 10 ದಿನ ಏನಿದೆ, ಈ 10 ದಿನ ಬರೀ ರೋಜಾ ಇಟ್ಟಿದ್ದ. ಬರೀ ರೋಜಾನಲ್ಲಿ ಇರ್ತಿದ್ದ. ನೋಡಿದ್ರೆ ಒಳಗೆ ದಿನದಲ್ಲಿ ಬರೀ ಹಾಡುವನ್ನು ಹಾಡ್ತಿದ್ದ. ಈ ಹೇಗೆ ತಿಂಗಳ ಬರ್ತಿತ್ತು? ಚಂದ್ರವನ್ನು ಕಂಡು ಬಂದಿದ್ದೆ ಜಿಲ್ ಹಿಜ್ಜಾದ ಹೇಗೆ ಸಂದೇಶ ಮುಟ್ಟಿಸ್ಬೇಕಾಗಿತ್ತು? ನಾಳಿಂದ ರೋಜಾ ಸ್ಟಾರ್ಟ್. ಈ ರೀತಿ ಆ ವ್ಯಕ್ತಿ ಮಾಡ್ತಿದ್ದ. ಈ ಸಂದೇಶವನ್ನು ರಸೂಲುಲ್ಲಾಹನ ಬಾರಿ ಮುಟ್ಟಿಸಿದ್ರು. ಯಾ ರಸೂಲುಲ್ಲಾಹ್, ಒಬ್ಬ ವ್ಯಕ್ತಿ ಈ ತಿಂಗಳದ ಚಂದ್ರವನ್ನು ನೋಡಿದ ನಂತರ ರೋಜಾ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾ ರಸೂಲುಲ್ಲಾಹ್. ಈ ರೀತಿ ರೋಜಾ ಇಡ್ತಾನೆ ಯಾ ರಸೂಲುಲ್ಲಾಹ್, ಪಾಪದ ಕೆಲಸದಿಂದ ದೂರ ಆಗುತ್ತಾನೆ ಯಾ ರಸೂಲುಲ್ಲಾಹ್. ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಮಾಡಿದ್ರು? ಆ ವ್ಯಕ್ತಿಗೆ ನನ್ನ ಸಮೀಪ ಕರ್ಕೊಂಬಾರಿ. ಆ ವ್ಯಕ್ತಿಗೆ ರಸೂಲುಲ್ಲಾಹನ ಬಾರಿ ತಗೊಂಡು ಬಂದ್ರು. ಹೇಗೆ ಆ ವ್ಯಕ್ತಿ ರಸೂಲುಲ್ಲಾಹನ ಸಮೀಪ ಬರ್ಬೇಕಿತ್ತು. ಬಂದಿದ ನಂತರ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇಳಿದ್ರು, ನಿನಗೆ ಯಾವುದು ವಸ್ತು ಈ ಕೆಲಸವನ್ನು ಮಾಡಿಸಿದೆ? ಏಕೆ ನೀ ಇಂತಹ ಕೆಲಸ ಮಾಡಕ್ ಹೊಂದಿದ್ಯಾ? ಜಿಲ್ ಹಿಜ್ಜಾ ತಿಂಗಳದು ಚಂದ್ರ ನೋಡಿದ ನಂತರ ನೀ ರೋಜಾವನ್ನು ಇಡಾಕ್ ಹೊಂದಿದ್ಯಾ? ಇಡೋದು ಉದ್ದೇಶ ಏನು? ಕಾರಣ ಏನು ಕೇಳಿದ್ರು ರಸೂಲುಲ್ಲಾಹ್ ಅವರು. ಈ ತಿಂಗಳಲ್ಲಿ ರೋಜಾ ಏಕೆ ನೀ ಇಡಾಕ್ ಹೊಂದಿದ್ಯಾ? ಅದು 1, 2 ಇಲ್ಲ 10 ರೋಜಾ. 10 ರೋಜಾನೇ ಏಕೆ ಇಡಾಕ್ ಹೊಂದಿದ್ಯಾ? ಇಡೋದ್ ಕಾರಣ ಏಕೆ ಕೇಳಿದ ತಕ್ಷಣ ಆ ವ್ಯಕ್ತಿ ಉತ್ತರದಲ್ಲಿ ಏನ್ ಹೇಳಿದ? ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಈ ತಿಂಗಳಲ್ಲಿ ಎಷ್ಟೋ ಜನರು ಹಜ್ಜಿಗೆ ಹೋಗುತ್ತಾರೆ ಯಾ ರಸೂಲುಲ್ಲಾಹ್. ಈ ತಿಂಗಳಲ್ಲಿ ಎಷ್ಟೋ ಅಲ್ಲಾಹನ ನೇಕ ಭಕ್ತಾದಿಗಳು ತನ್ನ ಪಾಪವನ್ನು ತಗೊಂಡು ಅಲ್ಲಾಹನ ಪವಿತ್ರವಾದ ಮನೆಗೆ ಹೋಗುತ್ತಾರೆ ಯಾ ರಸೂಲುಲ್ಲಾಹ್. ಯಾ ರಸೂಲುಲ್ಲಾಹ್, ಈ ತಿಂಗಳಲ್ಲಿ ಎಷ್ಟೋ ಜನರು ಈ ತಿಂಗಳಲ್ಲಿ ಅಲ್ಲಾಹನಗಾಗಿ ಕುರ್ಬಾನಿಯನ್ನು ಕೊಡುತ್ತಾರೆ ಯಾ ರಸೂಲುಲ್ಲಾಹ್. ಯಾ ರಸೂಲುಲ್ಲಾಹ್, ಆದ್ರೆ ನನ್ನ ಕಡೆ ಹಜ್ ಮಾಡಬೇಕಂತ ನನ್ನ ಕಡೆ ಯೋಗ್ಯತೆ ಇಲ್ಲ ಯಾ ರಸೂಲುಲ್ಲಾಹ್. ಅಷ್ಟು ದುಡ್ಡು ನನ್ನ ಕಡೆ ಇಲ್ಲ ಯಾ ರಸೂಲುಲ್ಲಾಹ್. ಯಾ ರಸೂಲುಲ್ಲಾಹ್, ಕುರ್ಬಾನಿ ಕೊಡ್ಬೇಕಂದ್ರೆ ನನ್ನ ಕಡೆ ಅಷ್ಟು ಶಕ್ತಿ ಇಲ್ಲ ಯಾ ರಸೂಲುಲ್ಲಾಹ್. ಅದಕ್ಕೆ ಕಾರಣ ಎಷ್ಟು ಹಾಜಿ ಜನರು ಮಕ್ಕಾನಲ್ಲಿ ಹೋದರು, ಅರಫಾ ಮೈದಾನಲ್ಲಿ ಹೋದರು, ಸಫಾ ಮರ್ವಾನಲ್ಲಿ ಹೋದರು ಮತ್ತು ಮೀನಾನಲ್ಲಿ ಹೋದರು. ಯಾ ರಸೂಲುಲ್ಲಾಹ್, ಪವಿತ್ರವಾದ ಜಗದಲ್ಲಿ ನಿಂತು ಎಲ್ಲಾ ಹಾಜಿಗಳು ದುವಾ ಮಾಡಕ್ ಕುಂತಿದ್ದಾರೆ, ಎಲ್ಲಾರು ಹಾಜಿಗಳು ಪ್ರಾರ್ಥನೆ ಮಾಡಕ್ ಕುಂತಿದ್ದಾರೆ. ಯಾ ಅಲ್ಲಾಹ್, ಯಾ ರಸೂಲುಲ್ಲಾಹ್, ಈ ಜಗದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಎಲ್ಲಾ ಹಾಜಿಗಳು ದುವಾವನ್ನು ಕಬೂಲ್ ಮಾಡುತ್ತಾನೆ ಯಾ ರಸೂಲುಲ್ಲಾಹ್. ನನ್ನ ಉದ್ದೇಶ ಏನೆಂದರೆ, ನನ್ನ ನಿಯತ್ ಏನಿದೆ ಅಂದರೆ, ನಾನು ರೋಜಾ ಇಡುವ ಕಾರಣ ಏಕೆಂದರೆ ಯಾ ರಸೂಲುಲ್ಲಾಹ್, ಆ ಹಾಜಿಗಳು ಶ್ರೀಮಂತರಾಗಿ ಹಜ್ಗೆ ಹೋಗಿದ್ದಾರೆ ಯಾ ರಸೂಲುಲ್ಲಾಹ್. ನನ್ನ ಕಡೆ ಯೋಗ್ಯತೆ ಇಲ್ಲ, ಆದರೆ ನಾನು ರೋಜಾ ಇಟ್ಟು ಅಲ್ಲಾಹನ ಬಾರ್ಗನಲ್ಲಿ ನನ್ನ ರೋಜಾ ಪ್ರತಿಫಲವನ್ನು ಕಳಿಸಿದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ಹಾಜಿದ ಪ್ರತಿಫಲ ನನ್ನನ್ನು ಕೊಡಬಹುದು ಯಾ ರಸೂಲುಲ್ಲಾಹ್. ಆ ಹಾಜಿದ ಪ್ರತಿಫಲ ನನಗೆ ಸಿಗಬಹುದು ಯಾ ರಸೂಲುಲ್ಲಾಹ್. ಹಾಜಿಗಳು ದುವಾವನ್ನು ಮಾಡಕ್ ಕುಂತಿದ್ದಾರೆ, ಆ ದುವಾ ನನ್ನ ಬಗ್ಗೆನೇ ಮಾಡಬಹುದು ಯಾ ರಸೂಲುಲ್ಲಾಹ್. ಆ ದುವಾನಲ್ಲಿ ನನ್ನ ಹೆಸರನ್ನು ಬರಬಹುದು ಯಾ ರಸೂಲುಲ್ಲಾಹ್. ಅದ ಕಾರಣ ನಾನು ಈ ಜಿಲ್ ಹಿಜ್ಜಾದು 10 ದಿನ ಏನಿದೆ ನಾನು ರೋಜಾವನ್ನು ಇಡಾಕ್ ಕುಂತಿದ್ದೀನಿ ಯಾ ರಸೂಲುಲ್ಲಾಹ್. 10 ದಿನ ನಾನು ರೋಜಾವನ್ನು ಇಡಾಕ್ ಕುಂತಿದ್ದೀನಿ ಯಾ ರಸೂಲುಲ್ಲಾಹ್. ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇದು ಮಾತು ಕೇಳಿದ ನಂತರ ಉತ್ತರದಲ್ಲಿ ಏನ್ ಹೇಳಿದ್ರು?
ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿನ್ಗೆ ಜಿಲ್ಹಿಜ್ಜದು ಒಂದು ರೋಜದ ಬದಲಿ, ಜಿಲ್ಹಿಜ್ಜದು ಒಂದು ರೋಜದ ಬದಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿನ್ಗೆ 100 ಗುಲಾಮ ಬಿಡುಗಡೆ ಮಾಡಿದಷ್ಟು ಪ್ರತಿಫಲವನ್ನು ಕೂಡ ಕುಂತಿದ್ದಾನೆ. ಒಂದು ರೋಜದ ಬದಲಿ 100 ಗುಲಾಮ್ ಬಿಡುಗಡೆ ಮಾಡಿದಷ್ಟು ಪ್ರತಿಫಲ ಕೂಡ ಕುಂತಿದ್ದಾನೆ. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಹರಂ ಶರೀಫ್ ಯಾನಿ ಮಕ್ಕಾನಲ್ಲಿ ಎಷ್ಟು ಜನರು ಹಜ್ಜಿಗೆ ಹೋಗಿದ್ರು, ಎಲ್ಲಾರು ಕುರ್ಬಾನಿ ಕೊಡುತ್ತಾರೆ. ಅಲ್ಲಾಹನ ಬಾರ್ಗನಲ್ಲಿ ಹರಂ ಶರೀಫನಲ್ಲಿ 100 ಒಂಟಿ ಕುರ್ಬಾನಿ ಕೊಡದಷ್ಟು ನಿನ್ಗೆ ಪ್ರತಿಫಲವನ್ನು ಕೊಡ ಕುಂತಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಒಂದು ರೋಜದ ಬದಲಿ, ಒಂದು ಉಪವಾಸಿನ ಬದಲಿ. ನೋಡ್ರಿ ಅಂತ ಇಡಬಹುದು ಅದ್ರಾಗಿಲ್ಲ, ಇಡಬಹುದು ಅದ್ರಾಗಿಲ್ಲ. ನಿಮ್ಗೆ ಯಾವಾಗ ಅವಕಾಶ ಸಿಗುತ್ತದೆ ಇನ್ಶಾಅಲ್ಲಾಹ್. गलत है पूरा मतलब ईद के दिन खाना भी नहीं, जुमा के दिन ईद के दिन रोजा नहीं रहना. ನೋಡ್ರಿ ಎಂತಹ ಒಳ್ಳೆಯವಾದ ಅಲ್ಲಾಹ್ ಪ್ರತಿಫಲ ಇಟ್ಟಿದ್ದಾನೆ. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಹೇಳಿದ್ರು, ಜಿಹಾದನಲ್ಲಿ ಯಾನೆ ಧರ್ಮ ಯುದ್ಧನಲ್ಲಿ 100 ಕುದುರೆವನ್ನು ಕೊಡದಷ್ಟು ನಿನ್ಗೆ ಪ್ರತಿಫಲ ಕೊಡಕೊಂತಿದ್ದಾನೆ. ಬರೀ ಆ ವ್ಯಕ್ತಿ ಯಾವುದೇ ದೊಡ್ಡವಾದ ಕೆಲಸ ಮಾಡಿಲ್ಲ, ಬರೀ ರೋಜಾ ಇಟ್ಟಿದ್ದಾನೆ. ಯಾವ ತಿಂಗಳಲ್ಲಿ? ಈ ಜಿಲ್ಹಿಜ್ಜಾ ತಿಂಗಳ ಬಕ್ರ ಈದಿನ ಮುಂಚೆ ಚಂದ್ರ ಕಂಡು ಬಂತು. ಆ ಚಂದ್ರ ಕಂಡು ಬಂದಿದ ನಂತರ 1ನೇ ದಿನ ತನಕ 10ನೇ ದಿನ ತನಕ ಆ ವ್ಯಕ್ತಿ ಯಾವುದೇ ತರಹದ ರೋಜಾ ಬಿಟ್ಟಿದ್ದಿಲ್ಲ, ಬರೀ ರೋಜಾವನ್ನು ಹೇಳಕ್ ಕುಂತಿದ್ದ. ಈ ರೋಜಾದ ಬದಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ರೀತಿ ಪ್ರತಿಫಲವನ್ನು ಕೊಡುತ್ತಾನೆ. ಪ್ರೀತಿಯ ಸಹೋದರರು, ಅದಕ್ಕೆ ನಾವು ಎಷ್ಟು ಆಗದಷ್ಟು ಈ ತಿಂಗಳಲ್ಲಿ ರೋಜಾ ಇಡೋದು ಪ್ರಯತ್ನ ಮಾಡಬೇಕು. ಈ ತಿಂಗಳಲ್ಲಿ ರೋಜಾ ಇಟ್ಟು ಅಲ್ಲಾಹನ ಬಾರಲ್ಲಿ ಪ್ರಾರ್ಥನೆ ಮಾಡಿ ಜಾಸ್ತಿ ಕಳಿಸೋದು ಪ್ರಯತ್ನ ಮಾಡಬೇಕು. ರಿವಾತ್ ನಲ್ಲಿ ಇಲ್ಲಿ ತನಕ ಬಂದಿದೆ, ಅಲ್ಲಾಹನ ಸಮೀಪು ಎಲ್ಲಾ ದಿನಗಳಲ್ಲಿ ಅತಿ ಶ್ರೇಷ್ಠವಾದ ದಿನದ ಪ್ರಾರ್ಥನೆ ಯಾವುದಿದೆ ಅಂದರೆ ಇದು ಜಿಲ್ಹಿಜ್ಜದು 10 ದಿನದ ಪ್ರಾರ್ಥನೆ ಅಂತ ಹೇಳಿದ್ದಾರೆ. ಎಲ್ಲಾ ದಿನಗಳಲ್ಲಿ ಅತಿ ಶ್ರೇಷ್ಠ ಅಲ್ಲಾಹನ ಸಮೀಪು ಅತಿ ಶ್ರೇಷ್ಠವಾದ ಅತಿ ಇಷ್ಟ ಆಗುವ ಪ್ರಾರ್ಥನೆದು ದಿನ ಯಾವುದಿದೆ ಅಂದರೆ ಜಿಲ್ಹಿಜ್ಜದ ದಿನ. ಈ ಜಿಲ್ಹಿಜ್ಜ ದಿನದಲ್ಲಿ ನೀವು 1 ರೋಜಾ ಇಟ್ಟರೆ, ಬರೀ 1 ರೋಜಾ ಇಟ್ಟರೆ 1 ವರ್ಷ ರೋಜಾ ಇಳಿದಷ್ಟು ಪ್ರತಿಫಲವನ್ನು ಸಿಗುತ್ತದೆ. 1 ರೋಜಾದ ಬದಲಿ ಜಿಲ್ಹಿಜ್ಜದ ತಿಂಗಳಲ್ಲಿ ಇದು 10 ದಿನ ಏನಿದೆ, ಈ 10 ದಿನ ಬರೀ 1 ರೋಜಾ ಇಟ್ಟರೆ 1 ರೋಜಾದ ಬದಲಿ 1 ವರ್ಷ ರೋಜಾ ಇಟ್ಟದಷ್ಟು ನಿಮ್ಗೆ ಪ್ರತಿಫಲ ಸಿಗುತ್ತದೆ. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಈ ತಿಂಗಳಲ್ಲಿ 10 ದಿನ ಇದೆ, ಅತಿ ಜಾಸ್ತಿ ರಾತ್ರಿಯಲ್ಲಿ ಯಾರು ಸಮಯ ಕೊಟ್ಟು ಪ್ರಾರ್ಥನೆ ಮಾಡಿದ್ರು ಅವರು ಶಬೆ ಕದರ್ನಲ್ಲಿ ಪ್ರಾರ್ಥನೆ ಮಾಡಷ್ಟು ಪ್ರತಿಫಲ ಸಿಗುತ್ತದೆ. ಆ ಜನರಿಗೆ ಶಬೆ ಕದರ್ನಲ್ಲಿ ಪ್ರಾರ್ಥನೆ ಮಾಡಷ್ಟು ಪ್ರತಿಫಲವನ್ನು ಸಿಗುತ್ತದೆ. ಈ ತಿಂಗಳಲ್ಲಿ ಯಾರಾದರೂ ರೋಜಾವನ್ನು ಇಟ್ಟಿದ್ದರೆ ಇಂತಹ ಪ್ರತಿಫಲ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ತಿಂಗಳಲ್ಲಿ ಇಟ್ಟಿದ್ದಾನೆ. ಇದು 10 ದಿನದ ಬಗ್ಗೆ ಇತ್ತು. ಈಗ ನೋಡ್ರಿ, ಅರ್ಫಾ ಮೈದಾನ್ ಒಂದು ದಿನ ಇದೆ, ಯೋಮೆ ಅರ್ಫಾ ಅಂತಿದೆ. ಯಾವ ದಿನ ಇದೆ? ಯೋಮೆ ಅರ್ಫಾ. ಯೋಮೆ ಅರ್ಫಾ ಅಂದರೆ ಏನು? ಯೋಮೆ ಅರ್ಫಾ ಇದೆ ಹೇಳ್ತಾರೆ. ಈ ಜಿಲ್ಹಿಜ್ಜದ ತಿಂಗಳಿಗೆ 9 ದಿನಗೆ ಯೋಮೆ ಅರ್ಫಾ ಅಂತ ಹೇಳ್ತಾರೆ. ಯೋಮೆ ಅರ್ಫಾ ದಿನ ಅಂತ ಹೇಳ್ತಾರೆ. ಆ ದಿನದಲ್ಲಿ ಎಂತಹ ಪ್ರತಿಫಲ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಟ್ಟಿದ್ದಾನೆ ಅಂದರೆ, ನೋಡ್ರಿ, ಯೋಮೆ ಅರ್ಫಾ ದಿನದಲ್ಲಿ ಎಷ್ಟೋ ಜನರು ಅರ್ಫಾ ಮೈದಾನಲ್ಲಿ ಜಮಾ ಆಗುತ್ತಾರೆ. ಯಾರು ಹಜ್ಜಿಗೆ ಹೋಗಿರುವ ಜನರು ಅರ್ಫಾತ್ ಮೈದಾನ್, ಖಾನಾ ಕಾಬಾನಲ್ಲಿ ಒಂದು ಮೈದಾನ್ ಇದೆ, ಅರ್ಫಾತ್ ಮೈದಾನ್ ಅಂತ ಹೇಳುತ್ತಾರೆ. ಆ ಮೈದಾನಲ್ಲಿ ಈ ದಿನದಲ್ಲಿ ಎಷ್ಟೋ ಹಾಜಿಗಳು ಹೋಗಿದ್ರು, ಎಲ್ಲಾರು ಜನರು ಆ ಮೈದಾನಲ್ಲಿ ಜಮಾ ಆಗುತ್ತಾರೆ. ಜಮಾ ಆಗಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮೊದಲೇ ಆಕಾಶನಲ್ಲಿ ಬರುತ್ತಾನೆ. ಅರ್ಫಾ ದಿನದಲ್ಲಿ ಜಿಲ್ಹಿಜ್ಜದ 9ನೇ ದಿನ, ಅದಕ್ಕೆ ಅರ್ಫಾ ದಿನ ಅಂತ ಹೇಳುತ್ತಾರೆ. ಆ ದಿನದಲ್ಲಿ ಮೊದಲೇ ಆಕಾಶನಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬರುತ್ತಾನೆ. ಬಂದಿದ ನಂತರ ಆಕಾಶನಲ್ಲಿ ಇರೋರು ಮತ್ತು ಪ್ರಪಂಚದಲ್ಲಿ ಇರೋರು ಎಲ್ಲಾ ಜನರಿಗೆ ನೋಡಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೆಮ್ಮೆ ಪಡ್ಕೊಳ್ಳುತ್ತಾನೆ ಮತ್ತು ಹೇಳುತ್ತಾನೆ, ಐ ಫರಿಷ್ಠೆಗಳು, ನನ್ನ ಭಕ್ತಾದಿಗಳಿಂದ ಇಡೀ ಮುಖ ಏನಿದೆ ಧೂಳಾಗಿದೆ, ಇಡೀ ದೇಹ ಬೇವರೂನು ಆಗಿದೆ, ಕೆಟ್ಟವಾದ ಬಿಸಿಲಿದೆ. ಯಾಕೆಂದ್ರೆ ನೆರಳಿಲ್ಲ, ಮೈದಾನದಲ್ಲಿ ಗಿಡ ಮರಗಳು ಏನಿಲ್ಲ, ಗುಡ್ಡ ಇದೆ, ಎಲ್ಲ ಕಲ್ಲಿನ ಗುಡ್ಡ, ಕಠಿಣವಾದ ಬಿಸಿಲು. ಇಂತಹ ಕಠಿಣ ಬಿಸಿಲಿನಲ್ಲಿ ಎಲ್ಲಾರು ಜನರು, ಹಾಜಿ ಜನರು ಬರೀ ಒಂದೇ ಬಟ್ಟೆ ಹೆರಾಮನ್ನು ಕಟ್ಕೊಂಡು ಅಲ್ಲಾಹನಗಾಗಿ ಆ ಮೈದಾನಲ್ಲಿ ಆ ಗುಡ್ಡದ ಮೇಲೆ ಹತ್ತುತ್ತಾರೆ. ಕೆಟ್ಟವಾದ ಬಿಸಿಲು ಇದೆ, ಎಲ್ಲಾರು ಜನರು ಮೈದಾನದಲ್ಲಿ ನಿಂತಿದ್ದಾರೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಏನ್ ಹೇಳಕೊಂತಿದ್ದಾನೆ? ಐ ಫರಿಷ್ಠಗಳು, ನನ್ನ ಭಕ್ತಾದಿಗಳು, ನೋಡ್ರಿ, ಇವತ್ತಿನ ದಿನ ನನ್ನಗೋಸ್ಕರ ಕೆಟ್ಟವಾದ ಬಿಸಿಲಿನಲ್ಲಿ ನಿಂತಿದ್ದಾರೆ. ಈ ಜಗದಲ್ಲಿ ನಿಂತು ಎಲ್ಲಾರು ನನ್ನನ್ನು ನೋಡಕ್ ಕುಂತಿದ್ದಾರೆ, ನನ್ನ ಕಡೆ ಕೇಳಕ್ ಕುಂತಿದ್ದಾರೆ, ನನಗಾಗಿ ನಿಂತಿದ್ದಾರೆ, ನನ್ನ ಪ್ರಾರ್ಥನೆ ಮಾಡಕ್ ಕುಂತಿದ್ದಾರೆ, ನನ್ನ ಕಡೆ ಕೈವನ್ನು ಎಬಸಿ ದುಆವನ್ನು ಮಾಡಕ್ ಕುಂತಿದ್ದಾರೆ, ಒದರಿ ಕೇಳಕ್ ಕುಂತಿದ್ದಾರೆ, ಒದರಿ ತಸ್ಬೀಹನ್ನು ಓದಾಕ್ ಕುಂತಿದ್ದಾರೆ, ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್ ಅಂತ ಹೇಳಕ್ ಕುಂತಿದ್ದಾರೆ. ಐ ಫರಿಷ್ಠೆಗಳು ಎಲ್ಲಾರು ಸಾಕ್ಷಿಯಾಗಿರಿ,
ಇವತ್ತಿನ ದಿನದಲ್ಲಿ ಎಷ್ಟು ಜನರು ಅರ್ಫಾ ಮೈದಾನಲ್ಲಿ ಜಮಾ ಆಗಿದ್ರು, ನಾನು ಎಲ್ಲಾ ಜನರಿನ ಪಾಪವನ್ನು ಕ್ಷಮೆ ಮಾಡಿ ಸ್ವರ್ಗಕ್ಕೆ ಕಳ್ಸಾಕ್ ಕುಂತಿದ್ದೀನಿ ಅಂತ ಅಲ್ಲಾಹ್ ರಬ್ಬಿ ಹೇಳಕ್ ಕುಂತಿದ್ದಾನೆ. ಎಲ್ಲಾ ಜನರಿನ ಪಾಪವನ್ನು ಕ್ಷಮೆ ಮಾಡಿ ನಾನು ಸ್ವರ್ಗಕ್ಕೆ ಕಳ್ಸಾಕ್ ಕುಂತಿದ್ದೇನೆ. ನೋಡ್ರಿ, ಇಂಥ ಪ್ರತಿಫಲ ಅರ್ಫಾ ಮೈದಾನಲ್ಲಿ ಇಟ್ಟಿದ್ದಾನೆ ಅಲ್ಲಾಹ್ ರಬ್ಬಿ ಇಜ್ಜತ್. ಯೋಮೆ ಅರ್ಫಾ 9ನೇ ದಿನ ಏನ್ ಹೇಳ್ತಾರೆ? ಯೋಮೆ ಅರ್ಫಾತ್ ಅಂತ ಹೇಳುತ್ತಾರೆ. ಈ ಯೋಮೆ ಅರ್ಫಾ ದಿನದಲ್ಲಿ ಒಂದು ರೋಜಾ ಇಟ್ಟರೆ ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಈಗ ನೋಡ್ರಿ ಜಿಲ್ಹಿಜ್ಜತ್ 9ನೇ ದಿನ ಯೋಮೆ ಅರ್ಫಾ ದಿನ ಅಂತ ಹೇಳ್ತಾರೆ. ನಿಮ್ಗೆ 10 ರೋಜಾ ಇಡಕ್ ಆಗಿಲ್ಲ ಅಂದ್ರೆ ನಾಳೆ ಹಬ್ಬ ಇದೆ, ಇವತ್ತಿನ ದಿನ ಏನು 9ನೇ ದಿನ, ಆ ದಿನದಲ್ಲಿ ನೀವು ಏನಾದ್ರೆ ನಫ್ಲು ರೋಜಾ ಇಟ್ಟರೆ ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಆ ರೋಜದ ಬದಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಮ 2 ವರ್ಷದ ಪಾಪವನ್ನು ಕ್ಷಮೆಯನ್ನು ಮಾಡುತ್ತಾನೆ. ಎಷ್ಟು? 2 ವರ್ಷದ ಪಾಪ ಕ್ಷಮೆಯನ್ನು ಆಗುತ್ತದೆ. ಇದು ಯೋಮೆ ಅರ್ಫಾದು ರೋಜಾದ ಬಗ್ಗೆ ಇತ್ತು. ಇನ್ಶಾಅಲ್ಲಾಹ್ ತಾಲಾ ಆ ದಿನದಲ್ಲಿ ರೋಜಾ ಸಾಗಷ್ಟು ಇದು ಪ್ರಯತ್ನ ಮಾಡ್ರಿ. ಇಷ್ಟು ಪ್ರತಿಫಲ ಅಲ್ಲಾಹ್ ರಬ್ಬುಲ್ ಇಜ್ಜತ್ ರೋಜಾ ಬಲ್ಲಿ ಇಟ್ಟಿದ್ದಾನೆ. ಟೀಕೆ, ಆ ದಿನದಲ್ಲಿ ರೋಜಾ ಇಟ್ಟು ಪ್ರಯತ್ನ ಮಾಡಿ. ಇಲ್ಲಾಂದ್ರೆ ಇನ್ನೂ 8 ದಿನ ಉಳಿದಿದೆ, 8 ದಿನ ಉಳಿದಿದೆ. ಆ 8 ದಿನ ನಿಮ್ ಕೈನಿಂದ ಆಗ್ತಿದ್ದಪ್ಪ ಅಂದ್ರೆ ರೋಜಾ 8 ದಿನ ನೀಡಿ ಪ್ರಯತ್ನ ಮಾಡಿ. ನಿಯತ್ ಏನಿರ್ಬೇಕು? ಯಾ ಅಲ್ಲಾ, ನಮ್ದು ಇಚ್ಛೆ ಇದೆ ಮಕ್ಕಾಗೆ ಹೋಗೋದು, ಹಜ್ಜಿಗೆ ಹೋಗೋದು, ಆದ್ರೆ ನಮ್ದು ಅಷ್ಟು ಯೋಗ್ಯತೆ ಇಲ್ಲ, ಅಷ್ಟು ನಾವು ಶ್ರೀಮಂತರಿಲ್ಲ. ಉಮ್ರಾಗೆ ಹೋಗ್ಬೇಕಂದ್ರೆ 2 ಲಕ್ಷ ಬೇಕು, ಹಜ್ಜಿಗೆ ಹೋಗ್ಬೇಕಂದ್ರೆ 4 ಲಕ್ಷ ಬೇಕು. ಯಾ ಅಲ್ಲಾಹ್, ಮನೆಯಲ್ಲಿ ನಡೆಸೋದನ್ನ ಬಹಳ ಪರಿಸ್ಥಿತಿ ಗಂಭೀರ ಇದೆ, ಹಜ್ಜಿಗೆ ಹೋಗ್ಬೇಕಂದ್ರೆ ನಮ್ ಕಡೆ ಅಷ್ಟು ಶಕ್ತಿ ಇಲ್ಲ. ಆದರೆ ನೀನು ಅನುಮತಿ ಕೊಟ್ಟಿದ್ರೆ, ಯಾ ಅಲ್ಲಾಹ್ ನೀನು ದಾರಿ ಮಾಡಿದ್ರೆ, ಎಂತಹ ಕಠಿಣವಾದ ದಾರಿ ಇರ್ಲಿ ಆ ಎಲ್ಲಾ ದಾರಿಗಳು ಹಗುರವನಾಗುತ್ತದೆ. ಯಾ ಅಲ್ಲಾಹ್, ಈ ವಿಶ್ವಾಸ ಅಲ್ಲಾಹ್ ಮೇಲೆ ಇರ್ಬೇಕು, ನಮ್ಮ ಈಮಾನ್ ಇರ್ಬೇಕು. ರಸೂಲ್ ಅಲ್ಲಾಹನ್ ಸತ್ಕಿನಿಂದ ನಮ್ಮ ಕಷ್ಟಗಳು ದೂರ ಆಗುತ್ತದೆ. ಏನು ವಿಶ್ವಾಸ ಮೇನ್ ಪಕ್ಕ. ನಿಯತ್ತಿನಿಂದ ರೋಜಾ ಇಡಿರಿ ಇನ್ಶಾಅಲ್ಲಾಹ್ ತಾಲಾ. ಒಂದು ರೋಜಾ 1 ವರ್ಷ ಇಟ್ಟಿದ್ದೀರಾ, ಮುಂದಿನ ವರ್ಷ ಇನ್ನೊಂದು ಇಡ್ರಿ ಇನ್ಶಾಅಲ್ಲಾಹ್ ತಬಾರಕ ತಾಲಾ. ಜೀವನದಲ್ಲಿ 1 ಸಾರಿ ಸಿಕ್ಕಿದ್ರೆ ಸಾಕು ನಮ್ಗೆ ಹಜ್ಜು. ಎಷ್ಟೋ ಜನರು ಹಜ್ಜಿಗೆ ಹೋಗಿ ನಂತರ ಹೊಳ್ಳಿ ಬರೋದಕ್ಕೆ ಮನಸ್ಸಾಗುದಿಲ್ಲ. ಜನರು ಏನ್ ನಿಯತ್ ಮಾಡ್ಕೊಂಡು ಹೋಗ್ತಾರ ಆ ಜನರು? ಯಾ ಅಲ್ಲಾ, ನಾನು ನಿನ್ನ ಮನೆಗೆ ಬರಾಕ್ ಹೊಂತಿದ್ದೇನೆ, ಆದ್ರೆ ನನ್ನ ದೇಹ ಹೊಳ್ಳಿ ನನ್ನ ಮನೆಗೆ ಹೊಳ್ಳಿ ಬರಬಾರ್ದು, ನನ್ನ ಮನೆಗೆ ಹೊಳ್ಳಿ ಬರಬಾರ್ದು. ಯಾ ಅಲ್ಲಾ, ನಿನ್ನ ಮನೆಯಲ್ಲಿ ನನ್ನ ಸಾವಾಗ್ಬೇಕು, ಇಲ್ಲಾಂದ್ರೆ ಮದೀನಾ ನನ್ನ ಸಾವಾಗ್ಬೇಕು. ಯಾ ಅಲ್ಲಾ, ಈ ನಿಯತ್ ಇಟ್ಕೊಂಡು ಜನರು ಹೋಗ್ತಾರ ಖಾನಾ ಕಾಬಾನಲ್ಲಿ. ಎಷ್ಟೋ ಲಕ್ಷಾಂತರ ಜನರು, ಸಾವಿರಾರು ಜನರು ಸಾವು ಹೊಂದುತ್ತಾರೆ ಆ ದಿನದಲ್ಲಿ. ಹಾಜಿಗಳು ಎಷ್ಟು ಸಾವು ಹೊಂದುತ್ತಾರೆ, ಎಷ್ಟು ಮೈಯತ್ ಹೋಗುತ್ತದೆ ಆ ದಿನದಲ್ಲಿ. ಎಲ್ಲಾರು ಪುಣ್ಯವಂತರು. ಬರೀ ಪ್ರವಾಸದಲ್ಲಿನೇ ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಲ್ಲಿ ತನಕ ಹೇಳಿದ್ರು, ಯಾರಾದ್ರೆ ವ್ಯಕ್ತಿಗೆ ಹಜ್ಜಿಗೆ ಹೊಂಟಿದ್ದಾನೆ, ಇನ್ನು ಪ್ರವಾಸದಲ್ಲಿ ಇದ್ರು, ಹಾರ್ಟ್ ಪೇಷಂಟ್, ಕ್ಯಾನ್ಸರ್ ಪೇಷಂಟ್, ಯಾವುದೇ ಅನಾರೋಗ್ಯ ಆಯ್ತು, ಪ್ರವಾಸದಲ್ಲಿ ಇನ್ನೂ ಇದಾರೆ, ಅವರು ಹೋಗಕ್ ಕುಂತಿದ್ರು, ಹೆರಾಮ್ ಕಟ್ಕೊಂಡು ಇನ್ನು ಮನೆಯಿಂದ 5 ಹೆಜ್ಜೆ ಅವರು ಪಾರ್ ಮಾಡಿದ್ರು, 10 ಹೆಜ್ಜೆ ದೂರ ಹೋದ್ರು. ಪ್ರವಾಸ ನಿಯತಿನಿತ್ತು, ಹಜ್ಜಿಗೆ ಹೊಂಟಿದೀವಿ ನಾವು. ಪ್ರವಾಸನಲ್ಲಿನ ಸಾವು ಹೊಂದರೋರು, ಇಂಥ ವ್ಯಕ್ತಿ ಯಾರಾದ್ರೆ ಜನರು ಪ್ರವಾಸನಲ್ಲಿನ ಸಾವು ಹೊಂದರು, ಸತ್ರವರು. ಆದರೆ ಆ ಜನರಿಗೆ ಕಯಾಮತ್ ತನಕ ಹಜ್ಜಿನ ಪ್ರತಿಫಲ ಸಿಗ್ತಾ ಇರ್ತೈತಂತೆ. ಕಯಾಮತ್ ತನಕ ಬರೀ ಪ್ರವಾಸದಲ್ಲಿ ಸಾವು ಹೊಂದರು ಆ ಜನರು, ಕಯಾಮತ್ ತನಕ ಅವ್ರಿಗೆ ಹಜ್ಜಿನ ಪ್ರತಿಫಲ ಸಿಗ್ತಾ ಇರುತ್ತದೆ. ಅದೇ ಯಾರಾದ್ರೂ ವ್ಯಕ್ತಿ ಏನು ಉಮ್ರಾಗೆ ಹೋಗ ಕುಂತಿದ್ರು, ಉಮ್ರಾಗೆ ಹೋಗೋ ಸಂದರ್ಭದಲ್ಲಿ ದಾರಿ ಎಲ್ಲಿನ ಸಾವು ಆಯ್ತು, ಕಯಾಮತ್ ತನಕ ಆ ವ್ಯಕ್ತಿಗೆ ಉಮ್ರಾದು ಪ್ರತಿಫಲ ಸಿಗ್ತಾ ಇರ್ತೈತಂತೆ. ಇದು ಪ್ರತಿಫಲ ಈ ರೀತಿ ಇಟ್ಟಿದ್ದಾನೆ. ಅದಕ್ಕೆ ನಾವು ಏನು ನಿಯತ್ ಇಟ್ಕೊರಿ ಇನ್ಶಾಅಲ್ಲಾಹ್ ತಬಾರಕ ವ ತಆಲಾ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಗೆ ಹಿದಾಯತ್ ಕೊಡ್ಲಿ, ತೌಫೀಕನ್ನು ಕೊಡಲಿ. ಈ ತಿಂಗಳಲ್ಲಿ ಎಷ್ಟೋ ಪಾಪಿ ಜನರು ಬರೀ ದಾರಿ ಕಾಯ್ದಿರ್ತಾರ. ಯಾ ಅಲ್ಲಾಹ್ ನಮ್ಗೆ ತೌಫೀಕ್ ಕೊಡು, ಹಿದಾಯತ್ ಕೊಡಿ, ಹಿದಾಯತ್ ಕೊಡು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಷ್ಟಪಟ್ಟರೆ ಇಲ್ಲಿ ದುಡ್ಡು ಸಂಪತ್ತು ಏನ್ ಮುಖ್ಯ ಇರೋದಿಲ್ಲ. ಅಲ್ಲಾಹನ ಅನುಮತಿ ಸಿಕ್ಕಿದೆ ಅಂದ್ರೆ ಮುಂದೆ ಏನ್ ನಮ್ಗೆ ಕಣ್ ಕಾಣುದಿಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ದಾರಿ ಮಾಡಿದ್ದಾನೆ, ಆ ದಾರಿ ನಾವು ಹೊಂಟಿದ್ದೇವೆ ಇನ್ಶಾಅಲ್ಲಾಹ್ ತಬಾರಕ ವ ತಆಲಾ. ಇದು ನಿಯತ್ ಇರುತ್ತದೆ. ಇಷ್ಟು ನಮ್ಮ ಬಯಾನ್ ಇತ್ತು, ಹಜ್ಜಿನ ಬಗ್ಗೆ ಇತ್ತು. ಈಗ ಇಲ್ಲಿಂದ ಸ್ಟಾರ್ಟ್